ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PF ಪವನ್ ಫ್ಯಾಕ್ಟ್ಸ್ಗೆ ಸ್ವಾಗತ ಸುಸ್ವಾಗತ. ಬಹಳ ದಿನಗಳಾಗಿತ್ತು ವಿಡಿಯೋ ಮಾಡಿ, ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪ್ರೋಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಪ್ರೋಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಅದಕ್ಕೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಾನು ವಾಟ್ಸಪ್ ಗ್ರೂಪ್ಗೂ ಸಹ ಜಾಯ್ನ್ ಆಗ್ಬೋದು. ಅದಕ್ಕೂ ಸಮೇತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಪ್ರೋಸ್ ನಾನು ಯಾರು ಡಿಸ್ಕಸ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದು ದ ಪೊಸಿಷನ್ ಆಫ್ ವಿಮೆನ್ ಇನ್ ಹಿಂದೂಯಿಸಮ್ ಆ್ಯಂಡ್ ಬುದ್ಧಿಸಮ್. ಸೊ ಹಿಂದೂಯಿಸಮ್ ಆ್ಯಂಡ್ ಬುದ್ಧಿಸಮ್ ಇವೆರಡೂ ಧರ್ಮಗಳನ್ನು ನಾವು ನೋಡಿದಾಗ ಅದರಲ್ಲಿ ಎರಡೂ ಧರ್ಮಗಳಲ್ಲಿ ಹೆಣ್ಣಿನ ಒಂದು ಸ್ಥಾನಮಾನ ಏನಿದೆ ಅನ್ನೋದನ್ನು ನಾವು ಈ ಒಂದು ಪ್ರೋಸಲ್ಲಿ ನೋಡ್ಬೋದು. ಇಲ್ಲಿ ಅಂಬೇಡ್ಕರ್ ಅವರು ಲಾಮ ಗೋವಿಂದ್ ಅವರು ಬರೆದಿರ್ತಕ್ಕಂಥ ಆರ್ಟಿಕಲಿಗೆ ರಿಯಾಕ್ಟ್ ಮಾಡಿದ್ದಾರೆ ಅಥವಾ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ರಿಯಾಕ್ಷನ್ ಹೇಗಿದೆ, ಯಾವ್ಯಾವ ವಿಷಯಗಳಿಗೆ ಅಂಬೇಡ್ಕರ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ, ಯಾವ ಇನ್ಸಿಡೆಂಟ್ಗಳನ್ನ ತಗೊಂಡು ರಿಯಾಕ್ಟ್ ಮಾಡಿದ್ದಾರೆ, ಇದೆಲ್ಲವನ್ನು ಸಹ ತಿಳ್ಕೊಬೇಕು ಅಂದರೆ ನಾವು ಒಂದು ಪ್ರೋಸನ್ನು ಸಂಪೂರ್ಣವಾಗಿ ನೋಡಬೇಕು ಅಂತ ಹೇಳ್ತಾ ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. It is well documented fact that women in India have been relegated to the background in the matters of importance. ಸೊ ಹಲವಾರು ವರ್ಷಗಳಿಂದ ನಾವು ನೋಡೋದಾದರೆ ವಿಮೆನ್ನ ನಾವೇನು ಮಾಡ್ತಾ ಬಂದಿದ್ದೀವಿ ಅಂತಂದರೆ ಒಂದು ರೀತಿಯಲ್ಲಿ ಶೋಷಣೆಗೆ ಒಳಪಟ್ಟಿದ್ದಾಳೆ ಅಂತ ಹೇಳ್ಬೋದು. ಅಂದರೆ ಹೆಣ್ಣು ಹಲವಾರು ವಿಷಯಗಳಲ್ಲಿ ಶೋಷಣೆಗೆ ಒಳಪಟ್ಟಿದ್ದಾಳೆ. Indian women have long been deprived of their violation, leaving them abjectly submissive to the will of their men. ಅಂತಂದರೆ ಎಷ್ಟೋ ಜನ ಹೆಂಗಸರು ಈ ಇಂಡಿಯಾನ ನಾವು ಪುರುಷ ಪ್ರಧಾನ ಸಮಾಜವನ್ನು ನಿರ್ಮಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಹಾಗಾಗಿ ಎಷ್ಟೋ ಜನ ಹೆಂಗಸರು ತಮ್ಮ ಗಂಡಂದಿರಿಗೋಸ್ಕರ ಅಥವಾ ಹೆಣ್ಮಕ್ಳು ಮನೇಲಿದ್ದರೆ ಅವ್ರ ತಂದೆ ಹೇಳ್ದಂಗೆ ಕೇಳಬೇಕು ಅಂತ, ಹಾಗಾಗಿ ಗಂಡಸರಿಗೋಸ್ಕರ ಎಲ್ಲೊಂದು ಕಡೆ ತಮ್ಮ ಸ್ವಾತಂತ್ರ್ಯ ಆಗಿರ್ಬೋದು, ತಮ್ಮ ಜೀವನವನ್ನಾಗಿರ್ಬೋದು ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ಗಂಡಸರ ಮಾತಿಗೆ ಬೆಲೆ ಕೊಟ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. Leaving them abjectly submissive will of men, the life of women has been relatively better in Buddhist societies because of the higher moral values exposed by Buddhism. ಅಂದರೆ ಈ ಹಿಂದೂಯಿಸಮ್ ಅಥವಾ ಬೇರೆ ಧರ್ಮಗಳಿಗೆ ನಾವು ಏನು ಕಂಪೇರ್ ಮಾಡಿಕೊಂಡ್ರೆ ಬುದ್ಧಿಸಮಲ್ಲಿ ಹೆಣ್ಮಕ್ಳ ಒಂದು ಸ್ಥಾನ ಏನಿದೆ ಅದು ದೊಡ್ಡ ಮಟ್ಟದಲ್ಲಿದೆ ಅಥವಾ ಒಂದು ಉನ್ನತ ಮಟ್ಟದಲ್ಲಿದೆ. ಅಲ್ಲಿ ಹೆಂಗಸರುಗಳು ಫ್ರೀಡಮ್ನ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. That both of the societies have produced great women irrespective what the two religions teach. ಸೊ ಅಂದೇ ಮಾತ್ರಕ್ಕೆ ಬೇರೆ ಧರ್ಮಗಳಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಅಂತಲ್ಲ, ಎಲ್ಲ ಧರ್ಮಗಳಲ್ಲೂ ಸಹ ಏನೋ ಗ್ರೇಟ್ ಪರ್ಸನಾಲಿಟಿಗಳನ್ನ, ದೊಡ್ಡ ದೊಡ್ಡ ಹೆಂಗಸರುಗಳನ್ನ ಏನೋ ಕಾಣಿಕೆಯಾಗಿ ಸಮಾಜಕ್ಕೆ ನೀಡಿದ್ದಾವೆ. ಅದರಲ್ಲಿ ಬೇರೆ ಧರ್ಮಗಳಿಗೆ ಕಂಪೇರ್ ಮಾಡ್ಕೊಂಡು ಹಿಂದೂ ಧರ್ಮಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬುದ್ಧಿಸಮಲ್ಲಿ ಸ್ವಲ್ಪ ಒಂದು ಲಿಬರ್ಟಿ ಹೆಣ್ಣಿಗೆ ಜಾಸ್ತಿ ಇದೆ ಅಂತ ಹೇಳ್ಬೋದು. In India, women were used to statecraft long before they ever did in Europe. ಯುರೋಪ್ಗಿಂತ ಮುಂಚೆನೇ ಭಾರತದಲ್ಲೂ ಸಹ ಏನು ಹೆಂಗಸರುಗಳಿಗೆ ರಾಜ್ಯವನ್ನು ನಡೆಸುವಂಥ ಅಧಿಕಾರವನ್ನು ಮುಂಚೆ ಹೆಂಗಸರುಗಳಿಗೆ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ದ ರಾಮಾಯಣ ಆ್ಯಂಡ್ ಮಹಾಭಾರತ ಆರ್ ಫುಲ್ ಆಫ್ ಇನ್ಸ್ಟೆನ್ಸ್ ಆಫ್ ಸಚ್ ವಿಮೆನ್. ಸೊ ನಿಮಗೆ ಹೆಣ್ಣು ಸಹ ಒಂದು ದೇಶವನ್ನು ರಾಜ್ಯವನ್ನು ನಡೆಸೋದಕ್ಕೆ ಅರ್ಹತೆ ಇದೆ ಅನ್ನೋದು ನೀವು ತಿಳ್ಕೊಬೇಕು ಅಂದರೆ ಬಹಳ ಹಿಂದೆ ನೀವು ಇದನ್ನ ತಿಳ್ಕೊಬೇಕು ಅಂತಂದರೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ನಿಮಗೆ ಇದರ ಒಂದು ರೆಫರೆನ್ಸ್ ಸಿಗುತ್ತೆ. These lines were prominently displayed in an article published in News Weekly on January 21, 1950 under the title Our New Republic. ಸೊ ಈ ಒಂದು ಆರ್ಟಿಕಲ್ನಿ ಅದರ ಬಗ್ಗೆ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. Does the learned author of the article hint at the fact that Draupadi, the chief female character of the Mahabharata, was gambled away by her husband or other husbands because she had 5, or that Sita? ಸೊ ನೀವು ಮಹಾಭಾರತದ ಒಂದು ಈ ಎಕ್ಸಾಂಪಲ್ ಏನು ರಾಮ ಗೋವಿಂದ್ ಅವರು ಹೇಳ್ತಾರೆ ಅದಕ್ಕೆ ಅಂಬೇಡ್ಕರ್ ಅವರು ಈ ಒಂದು ಎಕ್ಸಾಂಪಲ್ನ ತಗೊಳ್ತಾರೆ. ಅಂದರೆ ದ್ರೌಪದಿಗೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು, 5 ಜನ ಏನೋ ಗಂಡಂದಿರಿರ್ತಾರೆ, ಇದನ್ನು ಒಂದು ತೊಗೊಬೋದು. ಇಲ್ಲ ಅಂತಂದರೆ ಆರ್ ದಟ್ ಸೀತಾ ಹೂ ಹ್ಯಾಡ್ ಹೀರೋಯಿಕಲಿ rejoined all advances of her captor Ravana, was rewarded with a distrust and doubts in her purity. ಸೊ ರಾವಣ ನಿಮಗೆಲ್ಲ ಗೊತ್ತಿದೆ, ರಾಮಾಯಣ ಓದಿ ನಿಮಗೆ ಗೊತ್ತಿರುತ್ತೆ, ಓದಿಲ್ಲ ಅಂದರೂ ನೀವು ಕೇಳಿರ್ತೀರ. ಇನ್ನು ರಾವಣ ಸೀತಾನ ಅಪಹರಣ ಮಾಡಿರ್ತಾರೆ. ಕೊನೆಗೆ ಅದನ್ನೆಲ್ಲ ಮುಗಿಸ್ಕೊಂಡು ಅದರಲ್ಲಿ ಎಲ್ಲ ವಿಜಯಶಾಲಿಗಳು ಬಂದರೂ ಸಮೇತ ಸೀತನ ಮೇಲೆ ಏನು ಮಾಡ್ತಾರೆ, ಡೌಟ್ಸ್ ಇನ್ ಹರ್ ಪ್ಯೂರಿಟಿ, ಅಂದರೆ ಅವಳ ಒಂದು ಪ್ಯೂರಿಟಿ ಅಥವಾ ಅವಳ ಶೀಲದ ಮೇಲೆ ಆಗಿರ್ಬೋದು ಅಥವಾ ಅವಳ ನಡತೆ ಮೇಲೆ ಡೌಟ್ ಪಡ್ತಾರೆ. ಪುಟ್ ಟು ದ ಫೈರ್ ಆರ್ಡಿಯಲ್ ಆ್ಯಂಡ್ ಬ್ಯಾನಿಸ್ಡ್ ಇನ್ ಟು ದ ಜಂಗಲ್, ಅಗ್ನಿ ಪ್ರವೇಶನ ಮಾಡಿಸ್ತಾರೆ. ಜೊತೆಗೆ ಏನು ಅಂತಂದರೆ ಕಾಡಿಗೆ ಸಹ ಏನೋ ಬ್ಯಾನಿಷ್ ಮಾಡೋ ಅಂತಂದರೆ ಕಾಡಿಗೂ ಸಹ ಕಳಿಸ್ತಾರೆ. ಅದು ಒಳಗಿನ ಕಾರಣಗಳು ಬೇರೆ ಬೇರೆ ಇರುತ್ತೆ. ಒಟ್ಟಿನಲ್ಲಿ ಅವ್ರ ಪ್ಯೂರಿಟಿ ಬಗ್ಗೆ ಡೌಟ್ ಪಟ್ಟು ಅಗ್ನಿ ಪ್ರವೇಶ ಮಾಡಿಸಿದಂತೂ ನಿಜ. ಇಫ್ ದ ಪೊಸಿಷನ್ ಆಫ್ ವಿಮೆನ್ ಇನ್ ದೋಸ್ ಡೇಸ್ ಹ್ಯಾಡ್ ಬೀನ್ ವಾಟ್ ದ ರೈಟರ್ ಆಫ್ ದ ಎಬೋ ಮೆನ್ಷನ್ಡ್ ಆರ್ಟಿಕಲ್ ವುಡ್ ಹ್ಯಾವ್ ಅಸ್ ಬಿಲೀವ್ ದಟ್ ವಿ ವಂಡರ್ ವೈ ದ್ರೌಪದಿ ಹ್ಯಾಡ್ ನೆವರ್ ಬೀನ್ ಗಿವನ್ ಎ ಚಾನ್ಸ್ ಟು ಗ್ಯಾಂಬಲ್ ಅವೇ ಹರ್ 5 ಹಸ್ಬೆಂಡ್ಸ್. ಸೊ ಇಲ್ಲಿ ದ್ರೌಪದಿನ ಜೂಜಿಗೋಸ್ಕರ ಏನೋ ಪಣ ಇಡ್ತಾರೆ ಅಥವಾ ಏನೋ ಅಡ ಇಡೋದು ಅಂತ ಹೇಳ್ತಾರಲ್ಲ, ಪಣ ಇಡ್ತಾರಲ್ಲ, ಮಾರ್ಗೇಜ್ ಅಂತ ಹೇಳ್ತಾರಲ್ಲ,
ಹಾಗೆ ದ್ರೌಪದಿನೇ ಈ 5 ಜನ ಅವಳು ಗಂಡಂದಿರನ್ನ ಏನು ಪಣಕ್ಕಿಡ್ಬೋದಿತ್ತಲ್ಲ ಜೂಜಿಲಿ, ಅಂದರೆ ಈ ಪುರುಷ ಪ್ರಧಾನ ಅನ್ನೋದು ಇಷ್ಟಿಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಹೆಣ್ಣನ್ನ ಇವರು ಜೂಜಿಗೆ ಅಡ ಇಡ್ತಾರೆ ಅಂತಂದರೆ ಆ ಹೆಣ್ಣೆ ಗಂಡಸರನ್ನೇ ಅಡ ಇಡ್ಬೋದಿತ್ತಲ್ಲ. ಅವ್ರ ಸೀತಾ ಆನ್ ಆಪರ್ಚುನಿಟಿ ಟು ಸೆಂಡರ್ ಕಲ್ಮಿನೇಟರ್ಸ್ ಆ್ಯಂಡ್ ಡೌಟರ್ಸ್ ಆನ್ ದ ಫೈರ್ ಆರ್ ಇನ್ ಟು ದ ವುಡ್ಸ್. ಮತ್ತೇನು ಸೀತನ ವಿಚಾರದಲ್ಲೂ ಅಷ್ಟೇ ಅವಳನ್ನ ಅಗ್ನಿ ಪ್ರವೇಶ ಮಾಡಿಸ್ತಾರೆ ಮತ್ತು ಕಾಡಿಗೆ ಬ್ಯಾನಿಷ್ ಮಾಡ್ತಾರೆ ಅಂತ ಅನ್ನೋದಾದರೆ ಅವಳಿಗೆ ಅಧಿಕಾರ ಇತ್ತಲ್ಲ, ಅವಳು ಹಂಗೆ ಮಾಡ್ಬೋದಿತ್ತಲ್ಲ. ಅಂದರೆ ಅವಳನ್ನ ಯಾರು ಡೌಟ್ ಪಡ್ತಾರೆ ಅವರನ್ನೇ ಅಗ್ನಿ ಪ್ರವೇಶ ಮಾಡಿಸ್ಬೋದಿತ್ತಲ್ಲ. ಅವಳ ಒಂದು ಪ್ಯೂರಿಟಿ ಮೇಲೆ ಯಾರು ಡೌಟ್ ಪಡ್ತಾರೆ ಅವರನ್ನೇ ಅಗ್ನಿ ಪ್ರವೇಶ ಮಾಡ್ಬೋದಿತ್ತಲ್ಲ. ಇಲ್ಲ ಅಂತಂದರೆ ಅಂಥವ್ರನ್ನೇ ಸಮೇತ ಕಾಡಿಗೆ ಕಳಿಸ್ಬೋದಿತ್ತಲ್ಲ. ಸೊ ಹಾಗಾಗಿ ಇವೆರಡೂ ಇನ್ಸ್ಟೆನ್ಸ್ನ ನೀವು ತೊಗೊಂಡ್ರೆ ಅಲ್ಲಿ ಶೋಷಣೆಗೊಳಗಾಗಿರೋದು ಯಾರೋ ಹೆಣ್ಮಕ್ಳು. It certainly would have been more correct in this connection to say that the women of India in these times were used by statecraft. As the women in Europe, I cannot say whether they were lagging behind their sisters in India in this respect, but I quite sure that when some of them got an opportunity to meddle with statecraft, they were quick to make use of it. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ವಿಮೆನ್ಗಳಿಗೆ ಅವಕಾಶ ಸಿಕ್ತಾಗ, ಅದು ಯುರೋಪ್ ಆಗಿರ್ಬೋದು ಅಥವಾ ಭಾರತದಲ್ಲಾಗಿರ್ಬೋದು, ಅವಕಾಶಗಳು ಸಿಕ್ತಾಗ ಯಾರೂ ಸಹ ಹಿಂದೆ ಬಿದ್ದಿಲ್ಲ. ಅಂದರೆ ಹೆಣ್ಮಕ್ಳು ಸಹ ಆ ಅವಕಾಶಗಳನ್ನ ಬಳಸ್ಕೊಂಡಿದ್ದಾರೆ. ಆಡಳಿತ ನಡೆಸೋದ್ರಲ್ಲಿ ಆ ಅವಕಾಶ ಸಿಕ್ತಾಗ ಅದನ್ನು ಅವರು ಬಳಸ್ಕೊಂಡಿದ್ದಾರೆ. If Queen Elizabeth had been in the place of Draupadi, she would probably have executed her 5 husbands as she executed her unfortunate lover Lord Essex. ಕ್ವೀನ್ ಎಲಿಜಬೆತ್ ಯಾರು ಅಂತ ನಿಮಗೆ ಗೊತ್ತಿರ್ಬೋದು. ಅವಳು ಇಂಗ್ಲೆಂಡಿನ ರಾಣಿ, ಶೇಕ್ಸ್ಪಿಯರ್ ಕಾಲದಲ್ಲಿ ರಾಣಿಯಾಗಿದ್ದಂಥವಳು. ಅವಳೇನಾದರೂ ದ್ರೌಪದಿ ಜಾಗದಲ್ಲಿ ಇದ್ದಿದ್ದರೆ ಈ 5 ಜನ ಸಹ ಏನು ಮಾಡ್ತಾಯಿದ್ಲು ಅಂತಂದರೆ ಎಕ್ಸಿಕ್ಯೂಟ್ ಮಾಡೋದು ಅಂತಂದರೆ ಏನೋ ಡೆತ್ ಸೆಂಟೆನ್ಸ್ನ ಪಾಸ್ ಮಾಡೋಂಥದ್ದು. ಅವಳು ಲವ್ ಮಾಡ್ತಿದ್ದಂಥ ಲಾರ್ಡ್ ಎಸೆಕ್ಸನ್ನು ಸಹ ಅವಳ ಮೇಲೆ ಡೌಟ್ ಪಟ್ಟಿದ್ದಕ್ಕೆ ಅವನನ್ನು ಏನೋ ಡೆತ್ ಸೆಂಟೆನ್ಸ್ನ ಪಾಸ್ ಮಾಡಿದ್ಲು. ಅದೇ ರೀತಿ ಏನಾದರೂ ದ್ರೌಪದಿ ಪ್ಲೇಸಲ್ಲಿ ಇದ್ದಿದ್ದರೆ ಅವ್ರಿಗೂ ಸಹ ಅದೇ ಶಿಕ್ಷೆ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ. ಬಟ್ ಇನ್ ಮೈ ಒಪಿನಿಯನ್ ದ್ರೌಪದಿ ವಿತೌಟ್ ಸ್ಟೇಟ್ ಕ್ರಾಫ್ಟ್ ವಾಸ್ ಮೋರ್ ಲವೆಬಲ್ ಎ ವುಮೆನ್ ದೆನ್ ಕ್ವೀನ್ ಬೆಸಿ ವಿತ್ ಆಲ್ ಅವರ್ ಪೊಲಿಟಿಕಲ್ ಪವರ್ ಆ್ಯಂಡ್ ಕನ್ನಿಂಗ್. ಸೊ ಇಲ್ಲಿ ಇವರ ಒಂದು ಏನು ಅಂಬೇಡ್ಕರ್ ಅಭಿಪ್ರಾಯದಲ್ಲಿ ಹೇಳಬೇಕು ಅಂತಂದರೆ ದ್ರೌಪದಿ ತುಂಬ ಸುಂದರವಾದ ಹೆಣ್ಮಗಳು. ಅಂದರೆ ನಿಮಗೇನು ಕ್ವೀನ್ ಎಲಿಜಬೆತಿಗೆ ಕಂಪೇರ್ ಮಾಡ್ಕೊತು ಅಂದರೆ ಅವಳಿಗೆ ಪೊಲಿಟಿಕಲ್ ಪವರ್ ಇತ್ತು ಮತ್ತು ಅವಳು ಕನ್ನಿಂಗ್ ಸಹ ಇದ್ಲು. ಅವಳಿಗೆ ಕಂಪೇರ್ ಮಾಡ್ಕೊತು ಅಂತಂದರೆ ಇವಳು ಸ್ವಭಾವ ಸಹ ತುಂಬ ಸ್ಮೂತ್ ಅಂತ ಹೇಳ್ತಾರೆ. Another figure in European history who might have been mentioned with advantage is Empress Maria Theresa of Austria, who was both a loving mother of many children and an able ruler. ಸೊ ಇವಳು ಎಂಪ್ರೆಸ್ ಮರಿಯಾ ಟೆರೆಸಾ, ಇವಳು ಏನೋ ಏಬಲ್ ರೂಲರ್ ಸಹ ಆಗಿದ್ಲು, ಅದ್ರ ಜೊತೆಗೆ ಒಬ್ಬಳು ಜವಾಬ್ದಾರಿಯುತ ತಾಯಿ ಸಹ ಆಗಿದ್ಲು ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ವಾಂಟ್ ಟು ಗೋ ಇನ್ ಟು ದ ಅರ್ಲಿ ಹಿಸ್ಟ್ರಿ ಆಫ್ ಯುರೋಪ್, ದ ಎಂಪ್ರೆಸ್ ಥಿಯೋಡರಾ ಆಫ್ ಬೈಜಾಂಟಿಯನ್ ಇಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಸ್ಟ್ರೈಕಿಂಗ್ ಎಕ್ಸಾಂಪಲ್ ಆಫ್ ಎ ವುಮೆನ್ who rose from the lowest position to that of a supreme power. She started as a prostitute and ended as a empress. ಸೊ ಇವಳು ಎಂಪ್ರೆಸ್ ಥಿಯೋಡರಾ ಸ್ಟಾರ್ಟಿಂಗ್ ಅವಳು ಅಷ್ಟೇ ಒಂದು ಏನೂ ಇಲ್ಲದಿರೋ ಒಂದು ಅವಸ್ಥೆಯಿಂದ ತುಂಬ ಉನ್ನತವಾದ ಸ್ಥಾನಕ್ಕೆ ಇರ್ತಾಳೆ. ಅಂದರೆ ಅವಳು ಮುಂಚೆ ವೇಷಿಯಾಗಿದ್ದವಳು ಕೊನೆಗೆ ಎಂಪ್ರೆಸ್ ಆಗ್ತಾಳೆ. I do not think that this would be the ideal of Indian womanhood, just as I do not think that statecraft adds 1 inch to the dignity of women. ಮತ್ತು ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈಗ ರಾಜಕೀಯ ಪವರ್ ಸಿಕ್ಕಿದ ತಕ್ಷಣವೇ ಸಹ ಎಲ್ಲವೂ ಹೆಣ್ಮಕ್ಳ ಸ್ಥಾನಮಾನ ಏನಿದೆ ಪ್ರತಿಯೊಂದು ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂತಂದರೆ ಅದೆಲ್ಲವೂ ಸಹ ನಮ್ಮ ಮನಸ್ಥಿತಿಗಳ ಮೇಲೆ ನಿಂತಿರುತ್ತೆ. Even if it were true that Indian women used it to statecraft long before they ever did in Europe, our author apparently was not able to find an historically verified instance of an earlier period than the Rani of Jhansi and Chand Bibi. ಸೊ ರಾಣಿ ಆಫ್ ಝಾನ್ಸಿ ಮತ್ತು ಇನ್ನೊಂದು ಯಾವುದು ಚಾಂದ್ ಬಿಬಿ, ಇವರು ಉದಾಹರಣೆ ಕೊಡ್ತಾರೆ. ಅದಕ್ಕಿಂತ ಮುಂಚೆನೇ ಯಾರಾದರೂ ರಾಜ್ಯಭಾರ ಮಾಡಿದ್ದಾರೆ ಅಂತಂದರೆ ಇವರು ರಾಮಗೋವಿಂದ್ ಅವರು ಆ ಒಂದು ಹೆಸರುಗಳನ್ನ ಕೊಡ್ಬೋದಲ್ಲ, ರೆಫರೆನ್ಸ್ ಕೊಡ್ಬೋದಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಭಾಳ ಹಿಂದೆನೇ ಆಳ್ವಿಕೆಗಳನ್ನ ಮಾಡಿದರು ಅಂತಂದರೆ ಆ ಹೆಣ್ಮಕ್ಳ ಒಂದು ಹೆಸರನ್ನ ಕೊಡ್ಬೋದಲ್ಲ ಅಂತ ಕೇಳ್ತಾ ಇದ್ದಾರೆ. ಹೂ ಬೋತ್ ಬಿಲಾಂಗ್ ಟು ದ ಮೋಸ್ಟ್ ರೀಸೆಂಟ್ ಎಪೋಚ್ ಆಫ್ ಇಂಡಿಯನ್ ಹಿಸ್ಟ್ರಿ. ಅಂದರೆ ಇವರೆಲ್ಲ ಇತ್ತೀಚಿನ ಯುಗದವರು. ಯಾರು? ರಾಣಿ ಆಫ್ ಝಾನ್ಸಿ ಆ್ಯಂಡ್ ಚಾಂದ್ ಬಿಬಿ, ಇವರೆಲ್ಲ ಇತ್ತೀಚಿನವರು. ಇದಕ್ಕಿಂತ ಮುಂಚೆನೇ ಯಾರು ರೂಲ್ ಮಾಡಿದ್ದಾರೆ ಅಂತಂದರೆ ಹೆಣ್ಮಕ್ಳು, ಸೊ ಅವ್ರ ಹೆಸರನ್ನ ರೆಫರೆನ್ಸ್ ಆಗಿ ಕೊಡ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ದ ಮೋಸ್ಟ್ ಆಸ್ಟಾನಿಶಿಂಗ್ ಸ್ಟೇಟ್ಮೆಂಟ್ ಆಫ್ ದ ಆರ್ಟಿಕಲ್ ಅಂಡರ್ ರಿವ್ಯೂ ಇಸ್ ದಟ್ ಇಟ್ ವಾಸ್ ಅಲಾಸ್ ದ ಬುದ್ಧಿಸ್ಟ್ ಥಿಯರಿ ದಟ್ ಸೀಮ್ಸ್ ಟು ಹ್ಯಾವ್ ದ ಫಸ್ಟ್ ಟ್ರಸ್ಟ್ ಟು ಮೆನ್ ಇನ್ ಟು ದ ಬ್ಯಾಕ್ಗ್ರೌಂಡ್. ಸೊ ಅದ್ರ ಜೊತೆಗೆ ಏನು ಹೇಳ್ತಾರೆ ಅಂತಂದರೆ, ಈ ಬುದ್ಧಿದಂಥ ಹೆಣ್ಮಕ್ಳನ್ನ ಶೋಷಣೆಗೊಳಪಡಿಸಿದೆ ಅಥವಾ ಅವರನ್ನು ಹಿಂದೆ ತಳ್ಳುವಂಥ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಸೊ ಇದು ಸಹ ಒಂದು ರೀತಿಯಲ್ಲಿ ಗಾಬರಿ ಹುಟ್ಟಿಸೋವಂಥದ್ದು ಅಂತ ಹೇಳ್ತಾ ಇದ್ದಾರೆ. What this theory is has unfortunately not been revealed the learned author, and though I have scrutinized means check ಮಾಡುವಂಥದ್ದು the Buddhist sacred texts and their teachings, I have found no special theory about women but also about the human species in general.
ಸೊ ಅಂಬೇಡ್ಕರ್ ಅವರು ಇವರು ಯಾವಾಗ ಈ ರೀತಿ ಬುದ್ಧಿಸಮ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬುದ್ಧಿಸಮ್ ರಿಲೇಟೆಡ್ ಆಗಿ ಏನೋ ಹೋಲಿ ಬುಕ್ಸ್ಗಳಾಗಿರ್ಬೋದು, ಇಲ್ಲಿ ನೋಡಿ ಇಲ್ಲಿ ಲರ್ನ್ ಆಥರ್ ಥಾಟ್ ಸ್ಕ್ರೂಟಿನಿ ಬುದ್ಧಿ ಸೀಕ್ರೆಟ್ ಟೆಕ್ಸ್ಟ್ ಏನಿದೆ ಟೀಚಿಂಗ್ಸ್, ಅವರ ಟೀಚಿಂಗ್ಸ್ಗಳು, ಉಪದೇಶ ಬೋಧನೆಗಳು ಏನೇನಿದೆ ಅದನ್ನೆಲ್ಲ ಚೆಕ್ ಮಾಡಿದಾಗ ಅವ್ರಿಗೆಲ್ಲೂ ಸಹ ಒಂದು ಹೆಣ್ಣು ಗಂಡು ಅನ್ನೋ ತಾರತಮ್ಯ ಸಿಗಲ್ಲ ಅವರಿಗೆ. ಅವ್ರೇನು ಹೇಳ್ತಾರೆ, ನೋ ಸ್ಪೆಷಲ್ ಥಿಯರಿ ಅಬೌಟ್ ವಿಮೆನ್, ಅಂದರೆ ಹೆಣ್ಣಿಗೆ ಅಂತಲೇ ಸಪ್ರೇಟ್ ಟೀಚಿಂಗ್ಸ್ಗಳಲ್ಲಿ ಯಾವುದೂ ಇಲ್ಲ, ಬಟ್ ಓನ್ಲಿ ಅಬೌಟ್ ದ ಹ್ಯೂಮನ್ ಸ್ಪೀಷೀಸ್ ಇನ್ ಜನರಲ್. ಹ್ಯೂಮನ್ ಸ್ಪೀಷೀಸ್ ಅಂತಂದರೆ ಮನುಷ್ಯರಿಗೆ ಅಂತ ಬುದ್ಧಿಸಮಲ್ಲಿ ಟೀಚಿಂಗ್ ಇದೆ. ಬರೀ ಹೆಣ್ಮಕ್ಳಿಗೆ ಅಂದರೆ ಹೆಣ್ಮಕ್ಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಆ ರೀತಿ ಸಪ್ರೇಟಾಗಿ ಬೋಧನೆಗಳು ಬುದ್ಧಿಸಮಲ್ಲಿ ಯಾವುದೂ ಇಲ್ಲ. ಅಂದರೆ ಬುದ್ಧಿಸಮಲ್ಲಿ ಹೆಣ್ಣು ಗಂಡು ಅನ್ನೋ ತಾರತಮ್ಯ ಇಲ್ಲ, ಅಲ್ಲಿ ಎಲ್ಲರೂ ಒಂದೇ. ದ 4 noble truths, the formula of dependent origination and the 8-fold path of liberation make no distinction between man and woman. ಅದು ಯಾವುದಂದರೆ 4 noble truths, ಈ 4 ಸತ್ಯಗಳಾಗಿರ್ಬೋದು, ದ ಫಾರ್ಮುಲಾ ಆಫ್ ಡಿಪೆಂಡೆಂಟ್ ಒರಿಜಿನೇಷನ್ ಆ್ಯಂಡ್ ದ 8-fold path of liberation, ಅಷ್ಟಾಂಗ ಮಾರ್ಗಗಳು, ಇವೆಲ್ಲ ಏನು ಹೇಳುತ್ತೆ ಅಂದರೆ ಮೇಕ್ ನೋ ಡಿಸ್ಟಿಂಕ್ಷನ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್. ಅಂದರೆ ಯಾವ ಒಂದು ಟೀಚಿಂಗ್ಗಳು ಸಹ ಹೆಣ್ಣು ಮತ್ತು ಗಂಡು ಇವರ ನಡುವೆ ತಾರತಮ್ಯವನ್ನು ಎಲ್ಲೂ ಮಾಡಲ್ಲ. ದೇರ್ ಇಸ್ ನೋ ಡಿಸ್ಟಿಂಕ್ಷನ್. All through Buddhist history, it was a special feature of Buddhist society that women had a far more favorable position than in a most non-Buddhist countries. ಅಂದರೆ ಈ ಬುದ್ಧಿಸ್ಟ್ ಕಂಟ್ರಿಗಳನ್ನ ನಾವು ನೋಡೋದಾದರೆ ಬುದ್ಧಿಸ್ಟ್ ಕಂಟ್ರಿಗಳನ್ನ ಕಂಪೇರ್ ಮಾಡಿದರೆ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಫ್ರೀಡಮ್ನ ಎಂಜಾಯ್ ಮಾಡ್ತಾರೆ. ಅಂದರೆ ಬುದ್ಧಿಸಮ್ ಎಲ್ಲೆಲ್ಲಿ ಎಕ್ಸಿಸ್ಟೆನ್ಸಲ್ಲಿದೆ, ಚಾಲ್ತಿಲಿದೆ, ಅಲ್ಲೆಲ್ಲ ಹೆಣ್ಮಕ್ಳು ಫ್ರೀಡಮ್ನ ಜಾಸ್ತಿ ಎಂಜಾಯ್ ಮಾಡ್ತಾರೆ. ದ ಫಂಡಮೆಂಟಲ್ ಈಕ್ವಾಲಿಟಿ ಆಫ್ ಮೆನ್ ಆ್ಯಂಡ್ ವುಮೆನ್ ಹ್ಯಾವ್ ಬೀನ್ ದ ಲೋಡ್ ಸ್ಟಾರ್ ಆಫ್ ಬುದ್ಧಿಸ್ಟ್ ಸೊಸೈಟಿ ಫ್ರಮ್ ಇಟ್ಸ್ ಅರ್ಲಿಯರ್ ಬಿಗಿನಿಂಗ್ಸ್. ಅಂದರೆ ಬುದ್ಧಿಸಮ್ಮಲ್ಲಿ ಪ್ರಮುಖ ತತ್ವ ವಿಷಯ ಏನು ಅಂತಂದರೆ ಗಂಡು ಮತ್ತು ಹೆಣ್ಣು ದೇ ಆರ್ ಈಕ್ವಲ್. ಅಲ್ಲಿ ಯಾವುದೇ ರೀತಿ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ವುಮೆನ್, ಬೋತ್ ಆರ್ ಈಕ್ವಲ್. Anybody who had lived in Buddhist countries, be it Ceylon, Burma, Siam, Indochina, Tibet, knows that the status of women is astonishingly high. ಈ ಏನು ಇಲ್ಲಿ ನಾನು ಇಷ್ಟೊತ್ತರಿಗೆ ಹೇಳಿದೆ, ಈ ಎಲ್ಲ ದೇಶಗಳಲ್ಲೂ ಸಹ ಏನು ವಿಮೆನ್ದು ಏನು ಸ್ವಾತಂತ್ರ್ಯ ಆಗಿರ್ಬೋದು, ಅವರ ಪೊಸಿಷನ್ ಆಗಿರ್ಬೋದು, ಅದು ಎಲ್ಲವೂ ಸಹ ಉನ್ನತ ಮಟ್ಟದಲ್ಲಿದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ವಿಮೆನ್ನ ಪೊಸಿಷನ್ನು ಉನ್ನತ ಮಟ್ಟದಲ್ಲಿದೆ. ಬಿಕಾಸ್ ದ ಬುದ್ಧಿಸ್ಟ್ ವೈಫ್ ಡಸ್ ನಾಟ್ ಲುಕ್ ಅಪ್ ಟು ಹರ್ ಹಸ್ಬೆಂಡ್ ಆ್ಯಸ್ ಎ ಗಾಡ್. ಅಂದರೆ ಈ ಬುದ್ಧಿಸ್ಟ್ ಅಥವಾ ಈ ಬುದ್ಧಿಸಮ್ ಧರ್ಮದಲ್ಲಿ ಹೆಣ್ಮಕ್ಳು ಅವ್ರ ಗಂಡನ ದೇವ್ರ ಥರ ನೋಡಬೇಕು ಅಂತೇನಿಲ್ಲ. ಅಂದರೆ ಗಂಡನ ಥರ ನೋಡಿದ್ರೆ ಸಾಕು. ಶಿ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಈಟ್ ಆಫ್ಟರ್ ಹಸ್ಬೆಂಡ್ ಹ್ಯಾಸ್ ಫಿನಿಶ್ಡ್ ಇಸ್ ಮೀಲ್. ಅಂದರೆ ಅವಳ ಗಂಡ ಊಟ ಮಾಡಿದ ಮೇಲೆ ಅವಳು ಊಟ ಮಾಡಬೇಕು ಅನ್ನೋ ಏನೋ ರೂಲ್ ಇಲ್ಲ. ಅವಳು ಹೊಟ್ಟೆ ಹಸ್ದ್ರೆ ಅವಳು ಯಾವ ಟೈಮಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಬಟ್ ನಮ್ಮ ಹಿಂದೂ ಧರ್ಮದಲ್ಲಿ ನೋಡ್ಬೋದು ಅವೆಲ್ಲ ಒಂದು ನಂಬಿಕೆಗಳಿದೆ. ಅಂದರೆ ಗಂಡ ಊಟ ಮಾಡಿದ ಮೇಲೇ ಊಟ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ, ಅದಕ್ಕಿಂತ ಮುಂಚೆ ಊಟ ಮಾಡಬಾರ್ದು ಅಂತ. ಬಟ್ ಬುದ್ಧಿಸಮ್ ಅವೆಲ್ಲ ಏನಿಲ್ಲ, ಗಂಡನ ದೇವ್ರ ಥರ ಏನು ನೋಡಲ್ಲ, ಗಂಡನ ಥರ ನೋಡ್ತಾರೆ. ಜೊತೆಗೆ ಅವ್ರಿಗೆ ಹೊಟ್ಟೆ ಹಸ್ದ್ರೆ ಗಂಡನಿಗಿಂತ ಮುಂಚೆನೇ ಊಟ ಮಾಡ್ಬೋದು. ಹೊರಟು ಹೀಗೆ ನಮ್ಮ ಹಿಂದೂ ಧರ್ಮದಲ್ಲೂ ಅವೆಲ್ಲ ಮಾಡ್ತಾರೆ. ಈಗೇನು ಆ ಥರ ಏನು ಅಷ್ಟೊಂದೇನು ಹಳೆ ನಂಬಿಕೆಗಳಿಲ್ಲ ಇವಾಗ. ಟು ಇಮೋಲೇಟ್ ಹರ್ ಸೆಲ್ಫ್ ಆಫ್ಟರ್ ಹರ್ ಹಸ್ಬೆಂಡ್ಸ್ ಡೆತ್ ಆಸ್ ಎನ್ ಆಲ್ಟರ್ನೇಟಿವ್ ಟು ದ ಲೈಫ್ ಆಫ್ ಅಟರ್ ಡಿಜೆಕ್ಷನ್ ಆ್ಯಂಡ್ ಪ್ರಿವೆಲೇಷನ್. ಆನ್ ದ ಕಾಂಟ್ರರಿ, ಶಿ ಈಸ್ ಫ್ರೀ ಟು ಲೀವ್ ಹರ್ ಹಸ್ಬೆಂಡ್ ಇಫ್ ಶಿ ಫೀಲ್ಸ್ ದಟ್ ಶಿ ಕೆನಾಟ್ ಲೀವ್ ವಿತ್ ಹಿಮ್. ಸೊ ಇನ್ನೊಂದೇನು ಅಂತಂದರೆ ಈ ಗಂಡನ ಜೊತೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಅವಳು ಯಾವ ಟೈಮಲ್ಲಿ ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಅಂದರೆ ಹಿಂದೆಲ್ಲ ಜನನಾಗಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಗಂಡ ಬಿಟ್ಟವಳು ಅಂತ ಚೀಪಾಗಿ ನೋಡ್ತಾರೆ ಅಂತ. ಕೆಲವರು ಹೆಣ್ಮಕ್ಳುಗಳಿಗೆ ಇಷ್ಟ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡಿಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಇವಾಗ ಆ ಥರ ಎಲ್ಲ ಏನಿಲ್ಲ. ಅಂದರೆ ಈ ಬುದ್ಧಿಸಮಲ್ಲಿ ಆ ಥರದ್ದೆಲ್ಲ ಏನಿಲ್ಲ. ಇಷ್ಟ ಇದ್ದರೆ ಸಂಸಾರ ಮಾಡ್ಬೋದು, ಇಲ್ಲ ಅಂದರೆ ಗಂಡನ ಜೊತೆ ಸರಿ ಬರ್ತಾ ಇಲ್ಲ ಅಂತ ಗೊತ್ತಾದರೆ ಅವಳ ದಾರಿ ನೋಡ್ಕೊಂಡು ಹೋಗ್ಬೋದು. On the contrary, she is free to leave her husband if she feels that she cannot live with him and she does not become a social outcast after husband's death. ಮತ್ತು ಗಂಡ ಸತ್ರು ಅಷ್ಟೇ ಜನ ಏನವಳನ್ನ ಕೀಳಾಗಿ ನೋಡಲ್ಲ. ಅಂತಂದರೆ ಈಗ ಬೇರೆ ಧರ್ಮಗಳಲ್ಲಿ ಗಂಡ ಇಲ್ಲ ಅಂತಂದ್ರೆ ಒಂದು ರೀತಿ ನೋಡ್ತಾರೆ, ಬಟ್ ಬುದ್ಧಿಸಮ್ ಅವೆಲ್ಲ ಏನಿಲ್ಲ. ಬಟ್ ಕ್ಯಾನ್ ರೀಮ್ಯಾರಿ ಇಫ್ ಶಿ ಡಿಸೈರ್ಸ್. ಸೊ ಅವಳಿಗೆ ಬೇಕು ಅಂತಂದರೆ ಮತ್ತೆ ಅವಳ ಇನ್ನೂ ಯೌವನದಲ್ಲಿದ್ದರೆ ಅಥವಾ ಅವಳಿಗೆ ಬೇರೆ ಬೇರೆ ರೀತಿಯ ವಾಂಛೆಗಳು ಅಥವಾ ಬದುಕಿನ ಮೇಲೆ ಅಪಾರವಾಗಿ ಅನುಭವಿಸ್ಬೇಕು ಅಂತ ಆಸೆ ಇದ್ದರೆ ಇನ್ನೊಂದು ಮದುವೆ ಆಗ್ಬೋದು, ಏನು ತೊಂದರೆ ಇಲ್ಲ. Women may have their own affairs. In fact, Burma as well as in Tibet, I can speak of my own experience. Women are perfect equal of men. ಸೊ ಅಂಬೇಡ್ಕರ್ ಅವ್ರು ನೋಡಿರೋ ಪ್ರಕಾರ, ಯಾಕಂತಾರೆ ಸುಮ್ಮನೆ ಏನೋ ಬುಕ್ಕಲ್ಲಿ ಬರೀಬೇಕು ಅಂತಲ್ಲ, ಅವರನ್ನು ವಾಸ್ತವವಾಗಿ ನೋಡಿರೋದ್ರಿಂದ ಹೇಳ್ತಾ ಇದ್ದಾರೆ. ವಿಮೆನ್ ಆರ್ ಪರ್ಫೆಕ್ಟ್ ಈಕ್ವಲ್ ಟು ಮೆನ್. ಗಂಡಸರಿಗೆ ಹೆಂಗಸರು ಎಲ್ಲ ರೀತಿಯಲ್ಲೂ ಆ ದೇಶಗಳಲ್ಲಿ ಬುದ್ಧಿಸಮ್ ಇರ್ತಕ್ಕಂಥ ದೇಶಗಳಲ್ಲಿ ಸಮಾನರಾಗಿದ್ದಾರೆ. ಸೋಷಿಯಲಿ ಆಸ್ ವೆಲ್ ಆಸ್ ರೆಸ್ಪೆಕ್ಟ್ ಇನ್ ಬಿಸ್ನೆಸ್ ಅಫೇರ್ಸ್, ಆ್ಯಂಡ್ ದೇ ಆಫನ್ ಶೋ ಮೋರ್ ಎಂಟರ್ಪ್ರೈಸ್
ಆ್ಯಂಡ್ ಎಬಿಲಿಟಿ ದೆನ್ ಮೆನ್ ಹೂ ಗ್ಲ್ಯಾಡ್ಲಿ ಲೀವ್ ದೀಸ್ ಥಿಂಗ್ಸ್ ಟು ದೇರ್ ವುಮೆನ್ ಫೋಕ್. ಅಂದರೆ ಇಲ್ಲಿ ಹೆಣ್ಮಕ್ಳುಗಳು ಅಷ್ಟೇ ಅವ್ರು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಿದ್ದಾರೆ, ಗಂಡಸರಿಗಿಂತ ಜಾಸ್ತಿ ದುಡಿತಾರೆ ಅಂತಂದರೆ ಅವರು ಸಹ ಅಲ್ಲಿ ಗಂಡಸರುಗಳು ಸಹ ಸಪೋರ್ಟ್ ಮಾಡ್ತಾರೆ. ಬಟ್ ಇನ್ನು ಕೆಲವು ಧರ್ಮದಲ್ಲಾಗಿರ್ಬೋದು, ಸೊ ಏನೋ ಹೆಣ್ಣು ನನಗಿಂತ ಸ್ವಲ್ಪ ಕಡಿಮೆ ಇರಬೇಕು ಅಂತ ಥಿಂಕ್ ಮಾಡಿರ್ತಾರೆ. ಎಲ್ಲ ರೀತಿಯಲ್ಲ ಕೆಲವರು ಆ ರೀತಿ ಥಿಂಕ್ ಮಾಡೋರು ಇದ್ದಾರೆ. ಬಟ್ ಬುದ್ಧಿಸಮಲ್ಲಿ ಆ ಥರ ಎಲ್ಲ ಏನಿಲ್ಲ. ಅವಳು ಗಂಡನಿಗಿಂತ ಚೆನ್ನಾಗಿ ಅರ್ನ್ ಮಾಡ್ತಾಳೆ ಅಂತಂದರೆ ಸಪೋರ್ಟ್ ಮಾಡ್ತಾರೆ. Such a position of women in Buddhist society would hardly have been possible if, as the author of the article under the review asserted, the Buddha had a prejudice against women and was forever exhorting men to beware of them. ಮತ್ತು ಇನ್ನೊಂದು ಲಾಮಾ ಗೋವಿಂದ್ ಅವ್ರಿಗೆ ಏನು ಅವರು ಹೇಳಿದ್ದಕ್ಕೆ ರಿಪ್ಲೈ ಮಾಡ್ತಿದ್ದಾರೆ ಅಂಬೇಡ್ಕರ್ ಅವರು. ಅಂದರೆ ಲಾಮಾ ಗೋವಿಂದ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಬುದ್ಧ ಎಸ್ ಎ ಪ್ರಿಜುಡಿಸ್ ಅಗೇನ್ಸ್ಟ್ ವಿಮೆನ್, ಅಂದರೆ ಹೆಣ್ಮಕ್ಳ ಮೇಲೆ ಅವರಿಗೆ ಏನೋ ಬೇರೆ ರೀತಿಯ ಒಂದು ನಂಬಿಕೆ ಇತ್ತು ಅಂತ ಹೇಳ್ತಾರೆ. ಪ್ರಿಜುಡಿಸ್ ಅಂತಂದರೆ ಏನೋ ಒಂಥರ ಏನೋ ಅದು ವಾಸ್ತವವಾದ ನಂಬಿಕೆ ಅಲ್ಲ ಅದು. ಆ್ಯಂಡ್ ವಾಸ್ ಫಾರ್ ಎವರ್ ಎಕ್ಸಾರ್ಟಿಂಗ್ ಮೆನ್ ಟು ಬಿವೇರ್ ಆಫ್ ದೆಮ್. ಸೊ ಅದಕ್ಕೆ ಹೆಂಗಸರು ಕಂಡ್ರೆ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಬುದ್ಧ ಹೇಳಿದ್ದಾನೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಒಂದು ರೀತಿ ಮಿಸ್ಲೀಡ್ ಮಾಡೋ ರೀತಿ ಆಗುತ್ತೆ. ಅಂದರೆ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಮೋಸ್ಟ್ಲಿ ಅವರು ಅದನ್ನು ಬುದ್ಧ ಹೇಳಿರೋದನ್ನ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂಬೇಡ್ಕರ್ ಅವ್ರಿಗೆ ಅನಿಸುತ್ತೆ. ಏನಕ್ಕೆ ಅಂದರೆ, ಬುದ್ಧ ಹೆಣ್ಮಕ್ಳಿಂದ ಹುಷಾರಾಗಿರಿ ಅಂತಂದರೆ ಅಂದರೆ ಅವರೇನೋ ಸೋಷಲ್ ಔಟ್ಕಾಸ್ಟ್ ಆ ರೀತಿ ಅರ್ಥದಲ್ಲಿ ಹೇಳಿರೋ ಅಂಥದ್ದಲ್ಲ. ಸೊ ಇದನ್ನ ಇವರು ಮಿಸ್ಲೀಡ್ ಮಾಡೋಂಥ ಕೆಲಸ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅದನ್ನ ವಾಸ್ತವವಾಗಿ ಇವ್ರು ಯಾವ ರೀತಿ ಅರ್ಥ ಮಾಡಿಸ್ತಾರೆ ಅಂಬೇಡ್ಕರ್ ಅವರು ಅಂತಂದರೆ, ಟು ಅಕ್ಯೂಸ್ ದ ಬುದ್ಧ ಹೂ ಸರ್ಟನ್ಲಿ ವಾಸ್ ದ ಮೋಸ್ಟ್ ಬ್ರಾಡ್ ಮೈಂಡೆಡ್. ಸೊ ಬುದ್ಧ ನೀವು ಏನು ಬರೆದಿರೋ ರೀತಿ ಅಷ್ಟು ಏನೋ ನ್ಯಾರೋ ಮೈಂಡೆಡ್ ಅಲ್ಲ. ಬುದ್ಧ ಇಸ್ ಬ್ರಾಡ್ ಮೈಂಡೆಡ್. ಅವನು ತುಂಬ ದೊಡ್ಡ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡೋವಂಥ ವ್ಯಕ್ತಿ. ಮೋಸ್ಟ್ ಲಿಬರಲ್ ಆ್ಯಂಡ್ ಟಾಲರೆಂಟ್ ಆಫ್ ಆಲ್ ದ ಗ್ರೇಟ್ ಟೀಚರ್ಸ್ ಆಫ್ ದ ಪಾಸ್ಟ್. ಆಗಿನ ಕಾಲದಲ್ಲಿ ಇದ್ದಂಥ ಟೀಚರ್ಸ್ಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ಉದಾತ್ತವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ, ತುಂಬ ಸಹಿಷ್ಣು ಬುದ್ಧ. ಆ್ಯಂಡ್ ಹೂ ಡ್ಯೂ ಟು ದಿಸ್ ವಾಸ್ ಆ್ಯಂಡ್ ಸ್ಟಿಲ್ ಈಸ್ ರಿವರ್ಡ್ ಫಾರ್ ಬಿಯಾಂಡ್ ದ ಕನ್ಫೈನ್ಸ್ ಆಫ್ ಇಂಡಿಯಾ ಆಸ್ ನೋ ಅದರ್ ಆಫ್ ಹರ್ ಸನ್ಸ್. ಟು ಅಕ್ಯೂಸ್ ಸಚ್ ಎ ಟೀಚರ್ ಆಫ್ ಪ್ರಿಜುಡಿಸ್ ಸರ್ಟನ್ಲಿ ಎನ್ ಎಕ್ಸ್ಟ್ರಾರ್ಡಿನರಿ ಫೀಟ್ ಆಫ್ ಮಿಸ್ಜಡ್ಜ್ಮೆಂಟ್. ಮತ್ತು ನೀವು ಈ ರೀತಿ ಬುದ್ಧನ ಜಡ್ಜ್ ಮಾಡಿದ್ದೀರಾ ಅಂತಂದರೆ ಅದು ನಿಮ್ಮ ಮಿಸ್ಜಡ್ಜ್ಮೆಂಟ್. ಅಂದರೆ ಲಾಮಾ ಗೋವಿಂದಂಗೆ ಹೇಳ್ತಾ ಇರೋದು ಅಂದರೆ, ನೀವು ಬುದ್ಧನ ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಯೋಚನಾ ಲಹರಿ ಸರಿ ಇಲ್ಲ. ಇಲ್ಲ ಅಂತಂದರೆ ನೀವು ಬುದ್ಧನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಬುದ್ಧನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇಫ್ ಆಲ್ ದ ಗ್ರೇಟ್ ಸೇಜಸ್ ಆಫ್ ಇಂಡಿಯಾ ವಾಸ್ ಓನ್ಲಿ ದ ಬುದ್ಧ ಹೂ ಹ್ಯಾಡ್ ಎ ವರ್ಲ್ಡ್ ವೈಡ್ ಅಪೀಲ್. ಆಗಿನ ಒಂದು ಸೇಜಸ್ಗಳಿಗೆ, ಭಾರತದಲ್ಲಿದ್ದಂಥ ಸೇಜಸ್ಗಳಿಗೆ, ಸಾಧುಗಳಿಗೆ ಬೇರೆ ಬುದ್ಧನ ಕಂಪೇರ್ ಮಾಡಿದರೆ ಬುದ್ಧಂಗಿರೋಂಥ ವರ್ಲ್ಡ್ ವೈಡ್ ಅಪೀಲು ಬೇರೆ ಯಾವ ಸಾಧುಗಳಿಗೂ ಭಾರತದಲ್ಲಿ ಇದ್ದಂಥ ಸಾಧುಗಳಿಗೆ ಇಲ್ಲ ಅಂತ ಹೇಳ್ತಾರೆ. ಇಟ್ ವಾಸ್ ಇಸ್ ಕಂಪ್ಲೀಟ್ ಲ್ಯಾಕ್ ಆಫ್ ಪ್ರಿಜುಡಿಸ್. ಸೊ ಇದು ಪೂರ್ವಾಗ್ರಹ ಕಲ್ಪನೆ ಅಷ್ಟೇ. ಅಂದರೆ ಏನೋ ಬೇಡದೇ ಇರ್ತಕ್ಕಂಥ ಒಂದು ರೀತಿಯ ಬೇಡದೇ ಇರೋಂಥ ನಂಬಿಕೆ, ಇದು ರಿಯಾಲಿಟಿ ಅಲ್ಲ ಅಂತ ಹೇಳ್ತಾರೆ. He be acclaimed and recognized as the enlightened one, the universality of his outlook and his a deep understanding of human nature, irrespective of caste, color, sex. ಸೊ ಬುದ್ಧ ಮನುಷ್ಯನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದ ಅಂತಂದರೆ, ಇಟ್ಸ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಾನವನ ಸಹಜ ನೇಚರನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಂಥವನು ಬುದ್ಧ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕಲರ್ ಆರ್ ಸೆಕ್ಸ್. ಬುದ್ಧ ಯಾವತ್ತೂ ಕೂಡ ಜಾತಿ ಆಗಿರ್ಬೋದು, ಕಲರ್ ಆಗಿರ್ಬೋದು, ಸೆಕ್ಸ್ ಆಗಿರ್ಬೋದು, ಲಿಂಗ, ಇವು ಯಾವುದಕ್ಕೂ ಏನೋ ಇಂಪಾರ್ಟೆನ್ಸ್ನ ಕೊಟ್ಟೋರಂಥವ್ರಲ್ಲ. ಅಂದರೆ ಅವೆಲ್ಲವನ್ನು ಕೂಡ ಸಮಾನವಾಗಿ ನೋಡಿದಂಥವ್ರು ಬುದ್ಧ. ಸೊ ಹಾಗಾಗಿ ಇಲ್ಲಿ ಹೆಣ್ಣು ಗಂಡು ಅನ್ನೋ ಒಂದು ತಾರತಮ್ಯ ಮಾಡೋಂಥ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. It was he, in fact, who laid the foundations for the emancipation of women. As our learned author admits us contradicting his own previous statement that the Buddhists were the first to thrust women into the background. ಸೊ ಇಲ್ಲಿ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ಹಿ ವಾಸ್ ಇನ್ ಫ್ಯಾಕ್ಟ್ ಹೂ ಲೇಡ್ ದ ಫೌಂಡೇಶನ್ಸ್ ಫಾರ್ ದ ಎಮೆನ್ಸಿಪೇಷನ್ ಆಫ್ ವಿಮೆನ್. ಅಂದರೆ ಮೊದಲು ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೇ ಬುದ್ಧ ಅಂತ ಹೇಳ್ತಾರೆ. ಅಂದರೆ ಹೆಣ್ಮಕ್ಳನ್ನು ಸಹ ಸಮಾನವಾಗಿ ನೋಡಬೇಕು, ಅವ್ರಿಗೂ ಸಹ ಸ್ವಾತಂತ್ರ್ಯ ಕೊಡಬೇಕು, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟವರು ಸಹ ಅಂಬೇಡ್ಕರ್ ಅಂತ ಹೇಳ್ತಾರೆ. ಇಟ್ ವಾಸ್ ಎ ಬುದ್ಧ ಹೂ ಡಿಕ್ಲೇರ್ಡ್ ಇನ್ ಅನ್ಮಿಸ್ಟೇಕಬಲ್ ವರ್ಡ್ಸ್ ದಟ್ ಎ ವಿಮೆನ್ ಹ್ಯಾಸ್ ಎ ಗ್ರೇಟ್ ಎ ಚಾನ್ಸ್ ಟು ಅಟೈನ್ ಸೈಂಟ್ಹುಡ್ ಆಸ್ ಎ ಮೆನ್. ಸೈಂಟ್ಹುಡ್ ಅಂತಂದರೆ ಸಂತತ್ವ. ಸೊ ಅವ್ಳಿಗೂ ಸಹ ಜ್ಞಾನೋದಯ ಆಗಲಿಕ್ಕೆ ಏನೋ ಸಮಾನ. ಈಗ ನಾವು ನೋಡ್ಬೋದು, ಏನೋ ಜಾಸ್ತಿ ಏನೋ ಜ್ಞಾನೋದಯ ಆಗುವಂಥದ್ದು ಸಾಧುಗಳಿಗೆ, ಗಂಡಸರುಗಳಿಗೆ ಜಾಸ್ತಿ ಇರುತ್ತೆ. ಬಟ್ ಹೆಣ್ಮಕ್ಳಿಗೂ ಸಹ ಜ್ಞಾನೋದಯ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಇಲ್ಲ ಅಂತ ನಾವು ಅನ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ದಿಸ್ ಆ್ಯಟಿಟ್ಯೂಡ್ ಆಫ್ ದ ಅರ್ಲಿ ಬುದ್ಧಿಸಮ್ ಇಸ್ ಕನ್ಫರ್ಮ್ಡ್ ಬೈ ದ ಫ್ಯಾಕ್ಟ್ ದಟ್ ದ ಬುದ್ಧ on one occasion refused an invitation from princess because he had already accepted that of a courtesan. Courtesan means ವೇಶ್ಯೆ. ಸೊ ಒಬ್ಬ ರಾಜಕುಮಾರ
ಬುದ್ಧನ ಇನ್ವೈಟ್ ಮಾಡ್ತಾನೆ, ಅವನ ಆಸ್ಥಾನಕ್ಕೆ ಇನ್ವೈಟ್ ಮಾಡ್ತಾನೆ. ಆದರೆ ಬುದ್ಧ ಆ ರಾಜ ಇನ್ವೈಟ್ ಮಾಡಿದಂಥ ಆಫರನ್ನು ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ದ ಪ್ರಿನ್ಸಸ್ ವರ್ ಶಾಕ್ಡ್ that a frivolous women like Amrapali should be thus honored by the Buddha and tried to dissuade him. ಸೊ ಅಮ್ರಪಾಲಿ ಯಾರು ಅಂತಂದರೆ ಅವಳೊಬ್ಬಳು ವೇಶ್ಯೆ. ನಿಮಗೆ ಈ ಬುದ್ಧ ಮತ್ತು ಅಮ್ರಪಾಲಿ ಇವ್ರ ಕಥೆ ನಿಮಗೆ ಗೊತ್ತಾಗಬೇಕು, ನಂದೇ ಚಾನಲಲ್ಲಿ ನಾನು ಅಮ್ರಪಾಲಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಸಾಧ್ಯವಾದ ಟೈಮ್ ಇದ್ದರೆ ನೋಡಿ ಅಂತ ಹೇಳ್ತಾ, ಈ ವೇಶ್ಯೆ ಬುದ್ಧನ ಫಸ್ಟು ಅಂದರೆ ಈ ರಾಜ್ಕುಮಾರ್ ಕರೆಯೋದಕ್ಕಿಂತ ಮುಂಚೆ ಇವಳು ಬುದ್ಧನ ಅವಳ ಮನೆಗೆ ಇನ್ವೈಟ್ ಮಾಡ್ತಾಳೆ. ಸೊ ಹಾಗಾಗಿ ಇಲ್ಲಿ ಬುದ್ಧಂಗೆ ಯಾರು ದೊಡ್ಡವರು ಚಿಕ್ಕವರು ದುಡ್ಡಿರೋರು ಅಧಿಕಾರಿಗಳು ಇವೆಲ್ಲ ಮುಖ್ಯ ಅಲ್ಲ, ರಾಜನಿಗಿಂತ ಮೊದಲು ಅಮ್ರಪಾಲಿ ಇನ್ವೈಟ್ ಮಾಡಿದ್ರಿಂದ ರಾಜ ಕರೆದಂಥ ಆಫರ್ನ ರಿಜೆಕ್ಟ್ ಮಾಡಿ ಅಮ್ರಪಾಲಿ ಬುದ್ಧನ ಇನ್ವೈಟ್ ಮಾಡ್ತಾರೆ, ಅವ್ರ ಮನೆಗೆ ಬರೋದಕ್ಕೆ ಬುದ್ಧ ಒಪ್ಕೊಳ್ತಾರೆ. ಬಟ್ ದ ಬುದ್ಧ ಸ್ಟಕ್ ಟು ಹಿಸ್ ವರ್ಡ್ ಆ್ಯಂಡ್ ಅಮ್ರಪಾಲಿ ಬಿಕೇಮ್ ಒನ್ ಆಫ್ ಹಿಸ್ ಮೋಸ್ಟ್ ಪ್ರೈಸ್ಡ್ ವುಮೆನ್ ಡಿಸೈಪಲ್ಸ್. ಕೊನೆಗೆ ಅವಳು ಸಹ ಬುದ್ಧನ ಒಂದು ಚಾರ್ಮ್ ಅಥವಾ ವರ್ಚಸ್ಸಿಗೆ ಮರಳಾಗಿ ಅವಳು ಸಹ ಬುದ್ಧನ ಶಿಷ್ಯ ಆಗ್ತಾಳೆ. ಇಫ್ ಹಿ ಹ್ಯಾಡ್ ಹಾರ್ಬರ್ಡ್ ಎನಿ ಪ್ರಿಜುಡಿಸ್ ಅಗೇನ್ಸ್ಟ್ ವುಮೆನ್ ಹಿಯರ್ ವುಡ್ ಹ್ಯಾವ್ ಬೀನ್ ದ ಆಪರ್ಚುನಿಟಿ ಶೋ ಇಟ್. ಸೊ ಹಂಗೂ ಒಂದು ವೇಳೆ ಬುದ್ಧ ಏನಾರು ನೋಡಿ ಹೆಂಗಸ್ರ ಮೇಲೆ ಪ್ರಿಜುಡಿಸ್ ಇದ್ದಿದ್ದರೆ ರಾಜ ಕರೆದಂಥ ಆಫರ್ನ ರಿಜೆಕ್ಟ್ ಮಾಡಿ ಯಾರು ವೇಶ್ಯ ಮನೆಗೆ ಹೋಗ್ತಾರೆ? ಸೊ ಇದು ಕಾಮನ್ ಸೆನ್ಸ್ ಅಲ್ವಾ. ಹಾಗಾಗಿ ಬುದ್ಧಂಗೆ ಆ ಥರ ಯಾವುದೇ ರೀತಿಯಾದಂತಹ ಭೇದ ಭಾವನೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ ದ ಬುದ್ಧ ವಾಸ್ ಫಾರ್ ಎವರ್ ಎಕ್ಸಾರ್ಟಿಂಗ್ ಮೆನ್ ಟು ಬಿವೇರ್ ಆಫ್ ವಿಮೆನ್ ಈಸ್ ಒನ್ ಆಫ್ ದೋಸ್ ಹಾಫ್ ಟ್ರೂತ್ಸ್. ಅಂದರೆ ಇವ್ರು ಏನು ಹೇಳ್ತಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಬರೀ ಅರ್ಧ ಸತ್ಯ ಅಷ್ಟೇ. ಅಂದರೆ ಅದನ್ನು ನಾವು ತಗೊಳ್ಳೋ ರೀತಿ ಮೇಲೆ ಇರುತ್ತೆ. ಅಂದರೆ ಹೆಂಗಸ್ರು ಕಂಡು ಹುಷಾರಾಗಿರಿ ಅಂತ ಹೇಳಿದ್ರೆ ಅದು ಇದು ನಿಮಗೆ ಹೊರಗಡೆ ಕಾಣೋ ಥರ ಏನೋ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. which mislead those who have not taken the trouble to read the Buddha's work in their context. ಅಂದರೆ ಅವ್ರಿಗೆ ಒಂದು ಕಾಂಟೆಕ್ಸ್ಟ್ ಇವ್ರು ಓದಿ ಹೇಗೆ ಬೇಕಂದ್ರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ತಿರ್ಚಿಬಿಡೋದು, ಅವ್ರಿಗೆ ಹೆಂಗೆ ಬೇಕಂಗೆ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಬುದ್ಧ ಏನು ಹೇಳಿದ್ದಾನೆ ಆ ನೆಲೆಗಟ್ಟಲ್ಲಿ ನಿಂತು ಯೋಚನೆ ಮಾಡೋಷ್ಟು ತಾಳ್ಮೆ ಆಗಲಿ ಅಧ್ಯಯನ ಆಗಲಿ ಅಂಥವ್ರಿಗೆ ಇರಲ್ಲ. ಮೇಲ್ನೋಟಕ್ಕೆ ಏನು ಕಾಣಿಸ್ತಿದೆ ಅದನ್ನೇ ಸತ್ಯ ಅಂತ ಅಂದ್ಕೊಂಡು ಅದನ್ನೇ ಒಂದು ಮೇಲ್ನೋಟಕ್ಕೆ ಏನು ಕಾಣುತ್ತೆ ಮಧ್ಯೆ ಫೋನ್ಗಳು ಕಾಟ ಬೇರೆ. ಸೊ ಅವರಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಅರ್ಥ ಮಾಡಿಕೊಂಡು ಅದನ್ನು ಇಂಟರ್ಪ್ರಿಟ್ ಮಾಡೋವಂಥದ್ದು. ಸೊ ಆ ರೀತಿ ಆಗಬಾರ್ದು. ಬುದ್ಧನ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಏನೋ ಒಂದು ವಿಷಯನ ಬೇರೆಯವ್ರಿಗೆ ಹೇಳಬೇಕಾದ್ರೆ ಅದ್ರ ಬಗ್ಗೆ ನಮಗೆ ಅಧ್ಯಯನ ಕರೆಕ್ಟಾದ ರೀತಿ ಇರಬೇಕು. ನಮಗೆ ಹೆಂಗೆ ಬೇಕಂಗೆ ಅರ್ಥ ಮಾಡ್ಕೊಂಡು ಸ್ಟೇಟ್ಮೆಂಟ್ಗಳನ್ನ ಅವ್ರ ಹೇಳಿಕೆಗಳನ್ನ ತಿರ್ಚಬಾರ್ದು ಅಂತ ಹೇಳ್ತಾ ಇದ್ದಾರೆ. ದ ಬುದ್ಧ ಡಿಡ್ ನಾಟ್ ಎಕ್ಸಾರ್ಟ್ ಮೆನ್ ಇನ್ ದಿಸ್ ಕೇಸ್ ಬಟ್ ಮಾಂಕ್ಸ್ ಹು ಹ್ಯಾಡ್ ಟೇಕನ್ ದ ಓ ಆಫ್ ಚೇಸ್ಟಿಟಿ ಇನ್ ಕನ್ಫರ್ಮೆನ್ಸ್ with the ancient Indian sannyasi rule accepted by Buddhist and the Hindus alike. Nuns were equally exhorted to beware of men. ಅಂದರೆ ಬರೀ ಇದು ಗಂಡಸರಿಗೆ ಮಾತ್ರ ಹೇಳೋದಂತಲ್ಲ, ಅದೇ ರೀತಿ ಹೆಂಗಸರುಗಳಿಗೂ ಅಷ್ಟೇ. ಯಾಕಂತಂದರೆ ಅವರು ಸಾಧುಗಳಾಗಬೇಕು ಅಂತಂದರೆ ಅವರ ಒಂದು ಕಾಮನೆಗಳನ್ನು ಅವರು ಕಂಟ್ರೋಲ್ ಮಾಡಬೇಕಾಗುತ್ತೆ, ನಿಗ್ರಹ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಗಂಡಸರಿಗೆ ಹೆಂಗಸರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳೋದು, ಅಥವಾ ಹೆಂಗಸರಿಗೆ ಗಂಡಸರಿಂದ ದೂರ ಇರಿ ಅಂತ ಹೇಳೋದು ಆ ಉದ್ದೇಶಕ್ಕೋಸ್ಕರ. ಅಂದರೆ ಅವ್ರ ಮೇಲೆ ಒಂದು ಕಾಮ ಅವರು ಕೆರಳಬಾರ್ದು, ಕಾಮದ ಭಾವನೆ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದರೆ ಹೊರತು ಅವ್ರ ಕೀಳು ಇವ್ರ ಮೇಲು ಈ ರೀತಿ ಒಂದು ಭೇದ ಭಾವನೆ ಇಟ್ಕೊಂಡವರು ಹೇಳಿರೋವಂಥದ್ದಲ್ಲ. The exhortation of the Buddha was therefore not due to the prejudice against women but due to the knowledge of human weakness. ಅಂದರೆ ಇದು ಪ್ರಿಜುಡಿಸ್ ಅಂತ ಅಲ್ಲ. ಅಂದರೆ ಗಂಡಸರಿಗೆ ಹೆಣ್ಣಿಂದ ದೂರ ಇದೆ ಅಥವಾ ಹೆಣ್ಣಿಗೆ ಗಂಡಸರಿಂದ ದೂರ ಇದೆ, ಇದು ಹೇಳಿರೋವಂಥದ್ದು ಪ್ರಿಜುಡಿಸಿಂದಲ್ಲ. ನಾಲೆಜ್ ಆಫ್ ಹ್ಯೂಮನ್ ವೀಕ್ನೆಸ್ ಅಂದರೆ ಮನುಷ್ಯನ ದೌರ್ಬಲ್ಯ ಇದು. ಅಂದರೆ ಒಂದು ಸುಂದರವಾಗಿರೋ ಹುಡುಗಿನ ನೋಡಿದಾಗ, ಸುಂದರವಾಗಿರೋ ಒಂದು ಹೆಣ್ಣನ್ನು ನೋಡಿದಾಗ ಗಂಡಸು ಕರಗೋಗ್ತಾನೆ, ಅಂದರೆ ಅವಳ ಮೇಲೆ ಲೈಂಗಿಕವಾಗಿ ಆಸೆ ಆಗುತ್ತೆ. ಅದೇ ರೀತಿ ಒಂದು ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣಿಗೂ ಸಹ ಒಬ್ಬ ಗಂಡನ ನೋಡಿದಾಗ ಅವಳಿಗೂ ಕಾಮನೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಇದಾಗಬಾರ್ದು. ಅವರ ಶಿಷ್ಯಂದ್ರಗಳಿಗೆ ಈ ರೀತಿ ಅವರು ಕಾಮನದಲ್ಲೇ ಅವರ ಒಂದು ಅವ್ರು ಮಾಡಬೇಕಾಗಿರೋ ಜರ್ನಿನೂ ತುಂಬ ಇರುತ್ತೆ. ಸೊ ಹಾಗಾಗಿ ಇವರು ಸಾಮಾನ್ಯ ಮನುಷ್ಯರಂತೆ ಕಾಮದೊಳಗಡೆ ತಗಲಾಕೋಬಾರ್ದು ಅಂತೇಳಿ ಆ ಉದ್ದೇಶದಿಂದ ಹೇಳಿರ್ತಾರೆ ಅಷ್ಟೇ. ಬಟ್ ಇವರು ಇದನ್ನ ಬೇರೆ ರೀತಿ ಅರ್ಥ ಮಾಡಿಕೊಂಡು ಓದುಗರಿಗೂ ಸಮೇತ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ ಮೆನ್ ಆ್ಯಂಡ್ ವಿಮೆನ್ ಅಲೈಕ್. Buddhist women were the first in India who made the substantial and independent contribution to the religious literature and who had recognized as equal to the best authors of their time. ಅಂದರೆ ಬುದ್ಧಿಸ್ಟ್ ವಿಮೆನ್ಗಳು ಸಹ ಮೊದಲಾಗಿ ಈ ರೀತಿ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಅವರ ಒಂದು ಕೊಡುಗೆಗಳು ಸಹ ತುಂಬ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. This is shown by the fact that the songs of Buddhist sisters under the title Therigatha were given the honored position of a canonical scriptures and thus placed beside the words of Buddha and his most prominent disciples. ಸೊ ಈ ರೀತಿ ಹಲವಾರು ಸ್ಕ್ರಿಪ್ಚರ್ಸ್ಗಳಲ್ಲಿ ಬುದ್ಧ ಏನು ಹೇಳಿದ್ರು
ಅದನ್ನು ಆದಷ್ಟು ಸಹ ಏನು ಸಾಮಾನ್ಯ ಜನಗಳಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬೋತ್ ಹಿಂದೂಯಿಸಮ್ ಆ್ಯಂಡ್ ಬುದ್ಧಿಸಮ್ ಹ್ಯಾವ್ ಪ್ರೊಡ್ಯೂಸ್ಡ್ ಗ್ರೇಟ್ ವಿಮೆನ್ ಆ್ಯಂಡ್ ಇನ್ಸ್ಟೆಡ್ ಆಫ್ ಟ್ರೈಯಿಂಗ್ ಟು ಫೈಂಡ್ ಫಾಲ್ಟ್ ವಿತ್ ದ ಕಸ್ಟಮ್ಸ್ ಆ್ಯಂಡ್ ಟೀಚಿಂಗ್ಸ್ ಆಫ್ ದ ಪಾಸ್ಟ್ ಆ್ಯಂಡ್ ಸೇಜಸ್. ಅಂದರೆ ಬುದ್ಧಿಸಮ್ ಆಗಿರ್ಬೋದು, ಹಿಂದೂಯಿಸಮ್ ಆಗಿರ್ಬೋದು, ಎರಡರಲ್ಲೂ ಸಹ ಏನೋ ಗ್ರೇಟ್ ಆದಂಥ ಹೆಣ್ಮಕ್ಳುಗಳಿದೆ. ನಾವು ಸುಮ್ಮನೆ ಅದು ಸರಿ ಇದೆ ಇದು ಸರಿ ಇಲ್ಲ ಆ ರೀತಿ ಏನು ವಾದ ವಿವಾದಗಳು ಮಾಡಿಕೊಂಡು ಚರ್ಚೆ ಮಾಡ್ಕೊಂಡು ಕೂರೋದಕ್ಕಿಂತ ಎರಡೂ ಧರ್ಮಗಳಲ್ಲೂ ಏನೋ ತುಂಬ ಶಕ್ತಿಶಾಲಿ ಹೆಣ್ಮಕ್ಳುಗಳು ಬಂದೋಗಿದ್ದಾರೆ. ಟೀಚಿಂಗ್ಸ್ ಆಫ್ ದ ಪಾಸ್ಟೇಜಸ್ ಅಂದರೆ ಸುಮ್ಮನೆ ನಾವು ಆ ಟೀಚಿಂಗ್ ಸರಿ ಇಲ್ಲ ಅದು ಇದು ಸರಿ ಇಲ್ಲ ಅಂತ ಡಿಸ್ಕಸ್ ಮಾಡೋದಕ್ಕಿಂತ ಹೂ ಪ್ರೊಕ್ಲೇಮ್ ದೆಮ್ ಇನ್ ಅಕಾರ್ಡಿಂಗ್ಸ್ ಟು ದ ನೀಡ್ ಆಫ್ ದೇರ್ ಟೈಮ್ ಆ್ಯಂಡ್ ಕೆಪಾಸಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಏರರ್ಸ್. ಸೊ ಆ ಟೈಮಲ್ಲಿ ಏನೋ ಕಾಲ ಹೇಗೆ ನಡೀತಿತ್ತೋ ಏನಿತ್ತೋ ಆ ಟೈಮಿಗೆ ತಕ್ಕಂಗೆ ಟೀಚಿಂಗ್ಗಳಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ತೊಗೊಂಡು ಈಗ ನಾವು ಟೀಕೆ ಟಿಪ್ಪಣಿ ಮಾಡೋದಕ್ಕಿಂತ ನಾವೇನು ಮಾಡಬೇಕು, ವಿ ಶುಡ್ ಸ್ಟ್ರೈವ್ ಟು ಎಮ್ಯುಲೇಟ್ ದೋಸ್ ಗ್ರೇಟ್ ಸೌಲ್ಸ್ ಅಮಾಂಗ್ ಇಂಡಿಯನ್ ವುಮೆನ್ ಹೂಸ್ ನೇಮ್ಸ್ ಹ್ಯಾವ್ ಸರ್ವ್ಡ್ ಎ ಮೆನಿ ಮೈಟಿ ಎಂಪೈರ್ ಹೂಸ್ ಥಾಟ್ಸ್ ಫಾರ್ ಹೈಯರ್ ದೆನ್ ಎ ಸ್ಟೇಟ್ ಕ್ರಾಫ್ಟ್ ಆ್ಯಂಡ್ ದೋಸ್ ಎ ಆರ್ಟ್ಸ್ ಗ್ರೇಟರ್ ಆ್ಯಂಡ್ ದ ಪವರ್ ಆಫ್ ಮೊನರ್ಸ್. ಸೊ ಅದರಲ್ಲಿ ಒಳ್ಳೆಯದನ್ನು ತೊಗೊಂಡು ಒಳ್ಳೇದೇನಿರುತ್ತೆ ಅದನ್ನ ನಾವು ಅಳವಡಿಸ್ಕೋಬೇಕು. ಸುಮ್ಮನೆ ಅದು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನವೂ ಇಲ್ಲ. ದ ಫಿಗರ್ ಆಫ್ ಸಾವಿತ್ರಿ ಹೂಸ್ ಪ್ರಫೌಂಡ್ ಲವ್ ಆ್ಯಂಡ್ ವಿಸ್ಡಮ್ ವ್ಯಾಂಕ್ವಿಶ್ಡ್ ಈವನ್ ದ ಕಿಂಗ್ ಆಫ್ ಡೆತ್ ವಿಲ್ ಎವರ್ ಸ್ಟ್ಯಾಂಡ್ ಆಸ್ ಎ ಸಿಂಬಲ್ ಆಫ್ ಎ ನೋಬ್ಲೆಸ್ಟ್ ಕ್ವಾಲಿಟೀಸ್ ಆಫ್ ವುಮೆನ್ಹುಡ್. ಅಂದರೆ ಒಂದು ಹೆಣ್ತನ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸಾವಿತ್ರಿ ಏನು ಯಮನ ಗೆದ್ದಂಥವಳು. ಅವಳ ಗಂಡ ಸಾವಿಗೆ ಶರಣಾದಾಗ ಯಮನಿಂದ ಮತ್ತೆ ಅವನಿಗೆ ಏನೋ ಪ್ರಾಣಭಿಕ್ಷೆಯನ್ನು ಕೊಡಿಸ್ತಂಥವಳು. ಸೊ ಹಂಗಾಗಿ ಅವಳ ಗಂಡನ ಮೇಲೆ ಯಾವ ರೀತಿ ಪ್ರೀತಿ ಇತ್ತು, ಭಕ್ತಿ ಯಾವ ರೀತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ದ ವಾಯ್ಸ್ ಆಫ್ ಮೈತ್ರೇಯಿ ಆ್ಯಂಡ್ ಗಾರ್ಗಿ ಆರ್ ಫಾರ್ ಎವರ್ ಹರ್ಡ್ ಇನ್ ದ ಇಮ್ಮಾರ್ಟಲ್ ಡೈಲಾಗ್ಸ್ ಆಫ್ ದ ಉಪನಿಷತ್ಸಲ್ಲಿ ನಾವು ಏನೋ ಮೈತ್ರೇಯಿ ಮತ್ತು ಗಾರ್ಗಿ, ಸೊ ಇವರ ಒಂದು ಡೈಲಾಗ್ಗಳು ಯಾವತ್ತೂ ಸಹ ಇಮ್ಮಾರ್ಟಲ್ ಅಂತಂದರೆ ಶಾಶ್ವತವಾಗಿರುವಂಥದ್ದು. And the songs of the saintly Buddhist sisters will live in the hearts of the Indian women like devotional songs of Mirabai and the heroism of Padmini. ಓಕೆ, ಇದೇ ರೀತಿ ಇದೇನು ಸಿಂಪಲ್ ಆಗಿದೆ ಅಂದರೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಎರಡಕ್ಕೂ ಕೂಡ ಒಂದು ಕಂಪೇರ್ ಮಾಡೋವಂಥದ್ದು ಅಷ್ಟೇ. ಸೊ ಹಾಗಾಗಿ ಅಲ್ಲೂ ಗ್ರೇಟ್ ಏನೋ ಹೆಣ್ಮಕ್ಳುಗಳಿದ್ದಾರೆ, ಜೊತೆಗೆ ಇಲ್ಲೂ ಸಹ ಬುದ್ಧಿಸಮಲ್ಲೂ ಗ್ರೇಟ್ ಹೆಣ್ಮಕ್ಳುಗಳಿದ್ದಾರೆ, ಹಿಂದೂ ಧರ್ಮದಲ್ಲೂ ಗ್ರೇಟ್ ಹೆಣ್ಮಕ್ಳಿದ್ದಾರೆ. ಸೊ ಬೇರೆ ಧರ್ಮಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಬುದ್ಧಿಸಮಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಏನು ಈ ಒಂದು ಪ್ರೋಸ್ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟು ಬೇರೆ ಇನ್ನೊಂದು ಪ್ರೋಸನ್ನು ಮಾಡ್ತೀನಿ. ಅಲ್ಲಿಗಂಟ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.